ಇವಳಕ್ಕೆ ಫೋನ್ ಮಾಡ್ತಾವಳೆ. ಹಲೋ ಹಲೋ, ಎಲ್ಲಿದ್ದೀರಾ? ಹೆಂಡತಿ ಜೊತೆ ಇದ್ದೀರಾ? ಹೇಳು. ಇಲ್ಲೇ ಎಲ್ಲೋ ಇದ್ದೀನಿ. ಎಲ್ಲಿದ್ದೀರಾ ಹೇಳಿ. ಮೊನ್ನೆ ನಿನ್ನ ವಿಚಾರಕ್ಕೆ ರೌಡಿಗಳ ಹತ್ರ ಒದೆ ತಿಂದೆ, ನನ್ನ ಹೆಂಡತಿ ಹತ್ರನೂ ಒದೆ ತಿಂದೆ. ಒಬ್ಬ ಗಂಡಸಿಗೆ ಇಷ್ಟೆಲ್ಲ ಅವಮಾನ ಸಹಿಸ್ಕೊಳಕ್ಕಾಗಲ್ಲ, ಅವನಿಗೆ ಪವರ್ ಬೇಕು. ಅದಕ್ಕೆ ನಾನಿವತ್ತು KD ಗ್ಯಾಂಗ್ ಜಾಯ್ನ್ ಆಗೋಣ ಅಂತ ಬಂದೆ. ಏನೋ KD ಗ್ಯಾಂಗಾ? ರೀ, ಹಂಗೆಲ್ಲ ಮಾಡಂಗಿಲ್ಲ. ಇವಾಗ ಪೊಲೀಸ್ ಇಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ನಿಮಗೆ. ಗೌಡ್ರೆ ಯಾಕ್ರಿ ಎದುರಿಸ್ತೀರಾ? ಹಲೋ ಅಮ್ಮ, ಯಾರು ಗೊತ್ತಾಯ್ತಾ? ಈ ವಾಯ್ಸ್ ಎಲ್ಲ ಕೇಳ್ದಂಗಿದೆಯಲ್ಲ. ಧ್ರುವ ಸರ್ಜಾ ಸರ್ರಾ? ನಿಮ್ಮ ಯಜಮಾನ್ರು KD ಟೀಮ್ನ ಜಾಯ್ನ್ ಆಗೋಕ್ಕೆ ಬಂದಿಲ್ಲ, KDನ ಪ್ರಮೋಟ್ ಮಾಡೋಕ್ಕೆ ಬಂದಿರೋದು. ದಯವಿಟ್ಟು ನೀವು ಇದೇ ಏಪ್ರಿಲ್ 30ನೇ ತಾರೀಕು ನಮ್ಮ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆಮ್ಮ. ಸರ್ಜಾ ಅವರೇ, ಹೆಂಗೋ ಒಂದು ಸ್ವಲ್ಪ ಬಿಲ್ಡಪ್ ತಗೊಂಡಿದ್ದೆ, ಹಾಕ್ಬಿಟ್ರಲ್ಲ ಬಾಂಬ್ನ. ಅಲ್ಲ ಬ್ರೋ, ಪೂಜಾರಾಗಿದ್ದಿದ್ರೆ ಬಿಲ್ಡಪ್ ಓಕೆ, ಇದ್ಯಾರು ಅಂತಲೇ ಗೊತ್ತಿರಲಿಲ್ವಲ್ಲ. ಅಯ್ಯೋ, ಇದು ದೊಡ್ಡ ಬಾಂಬು. ಎನಿವೆ, ಏಪ್ರಿಲ್ 30ನೇ ತಾರೀಕು KD ಸಿನಿಮಾ ರಿಲೀಸ್ ಆಗ್ತಾಯಿದೆ, ನೋಡೋದನ್ನು ಮರಿಬೇಡಿ. ಅಲ್ಲ, ಮ್ಯಾಟ್ರ್ ಪೂಜಾ ಅವರು ಗೊತ್ತಾ? ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು.